ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಮನೆಯಲ್ಲೇ ಮಿನಿ ಪಿಜ್ಜಾನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪಿಜ್ಜಾ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಹೊರಗಡೆ ಹೋಗಿ ತಿನ್ನೋ ಬದಲು ಮನೆಯಲ್ಲೇ ಮಾಡಿಕೊಂಡ್ರೆ ಹೆಲ್ದಿಯಾಗೂ ಇರುತ್ತೆ, ಹಾಗೆ ಹೈಜಿನಿಕ್ ಕೂಡ ಹಾಗೆ ಇರುತ್ತೆ. ಮತ್ತು ಇದನ್ನು ಮಾಡೋದು ಕೂಡ ತುಂಬ ಈಸಿಯಾಗಿದೆ. ಸೊ ಒಮ್ಮೆ ಇದನ್ನು ನೀವು ಟ್ರೈ ಮಾಡಿ ನೋಡಿ, ನೀವು ಹೊರಗಡೆ ಹೋಗಿ ತಿನ್ನೋದನ್ನ ಮರ್ತೇ ಬಿಡ್ತೀರ. ಬನ್ನಿ ಹಾಗಾದರೆ ಮಿನಿ ಪಿಜ್ಜಾನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸುಸ್ವಾಗತ. ಮೊದಲಿಗೆ ನಾನು ಈಸ್ಟನ್ನ ಆ್ಯಕ್ಟಿವೇಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಒಂದು ಕಪ್ಗೆ ನಾನಿಲ್ಲಿ 1/4 ಕಪ್ನಷ್ಟು ಬೆಚ್ಚಗಿನ ಅಂದರೆ ಉಗುರು ಬೆಚ್ಚಗಿರುತ್ತಲ್ಲ ಆ ರೀತಿ ಆ ನೀರನ್ನು ಹಾಕ್ಕೊಂಡಿದ್ದೀನಿ. ಈಗ ಅದಕ್ಕೆ ನಾನು 2 ಚಮಚದಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಇನ್ಸ್ಟಂಟ್ ಡ್ರೈ ಈಸ್ಟ್ ಅಂತ ಸಿಗುತ್ತೆ, ಅದನ್ನು ಹಾಕ್ಕೊಂಡಿದ್ದೀನಿ. ಎಲ್ಲ ಸೂಪರ್ ಮಾರ್ಕೆಟ್ಗಳಲ್ಲೂ ಇದು ಸಿಗುತ್ತೆ. ಸೊ ಈಗ ಏನು ಮಾಡಬೇಕು, ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು. ಸೊ ಇನ್ಸ್ಟಂಟ್ ಡ್ರೈ ಈಸ್ಟ್ನೇ ಬಳಸಿ ವೀಕ್ಷಕರೇ. ಈಗ ಇದನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷ ಅದು ಆ್ಯಕ್ಟಿವೇಟ್ ಆಗೋಕ್ಕೆ ಬಿಡೋಣ. ಈ ಕಡೆ ಏನು ಮಾಡೋಣ, ನಾನು ಒಂದು ಬೌಲ್ಗೆ 1 ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಹಾಗೆ ಒಂದು 2 ಚಮಚದಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಈಗ ಇದನ್ನು ಮೊದಲಿಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ನೀವಿಲ್ಲಿ 2 ಕಪ್ಪು ಮೈದಾ ಹಿಟ್ಟು ಯೂಸ್ ಮಾಡ್ಬೋದು ಅಥವಾ 2 ಕಪ್ಪು ಗೋಧಿ ಹಿಟ್ಟನ್ನು ಯೂಸ್ ಮಾಡ್ಬೋದು. ನಾನಿಲ್ಲಿ ಅರ್ಧ ತೊಗೊಂಡಿದ್ದೀನಿ. ಸೊ ಈಗ ಇದನ್ನು ಚೆನ್ನಾಗಿ ನಾವು ಕಲಿಸ್ಕೊಂಡಿದ್ದಾಗಿದೆ. ಈಗೇನು ಮಾಡಬೇಕು, ಈಸ್ಟನ್ನ ಆ್ಯಕ್ಟಿವೇಟ್ ಮಾಡೋಕ್ಕಿಟ್ಟು 10 ನಿಮಿಷ ಆಗಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಈಸ್ಟು ಆ್ಯಕ್ಟಿವೇಟ್ ಆಗಿದೆ ಅಂತ. ಈಗ ಒಂದು ಸತಿ ಅದನ್ನು ಚೆನ್ನಾಗಿ ನಾವು ಕಲಿಸ್ಬೇಕು. ಕಲಿಸಿ ಹಿಟ್ಟಿಗೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನೀಗ. ಈಗೇನು ಮಾಡಬೇಕು, ಚೆನ್ನಾಗಿ ನಾವು ಹಿಟ್ಟನ್ನ ಮೊದಲಿಗೆ ಕಲಿಸ್ಕೋಬೇಕು. ನೋಡಿ ಈ ರೀತಿಯಾಗಿ ಮೊದಲು ಹಿಟ್ಟನ್ನ ನಾವು ಕಲಿಸ್ಕೊಳ್ಳೋಣ. ಮುಂದೆ ಬೇಕಂದರೆ ನಾವು ನೀರನ್ನು ಉಪಯೋಗಿಸ್ಕೊಳ್ಳೋಣ. ಸೊ ನೋಡಿ ಈಗ ನಾನು ಇದರಲ್ಲಿ ಎಷ್ಟಾಗುತ್ತೋ ಅಷ್ಟು ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪನೇ ನಾನು ನೀರು ಹಾಕ್ತಾ ಹೋಗ್ತೀನಿ. ಸ್ವಲ್ಪನೇ ಹಾಕ್ತಾ ಹೋಗಿ. ಮುಂದೆ ನಮಗೆ ತುಂಬ ಏನು ನೀರು ಬೇಕಾಗಲ್ಲ. ಸೊ ನಾನೀಗ ಸ್ವಲ್ಪ ನೀರು ಹಾಕೋತಾ ಅದನ್ನು ಕಲಿಸ್ಕೋತಾ ಇದ್ದೀನಿ. ಸೊ ಇದನ್ನು ನೀವು ತುಂಬ ಟೈಟಾಗೂ ನಾದಬಾರ್ದು, ತುಂಬ ಅಳ್ಕಾಗೂ ಇರಬಾರ್ದು. ಸೊ ಮೀಡಿಯಮ್ ಚಪಾತಿ ಹಿಟ್ಟಿರುತ್ತಲ್ಲ ಆ ರೀತಿ ಅದನ್ನು ನೀವು ಕಲಿಸ್ಕೊಂಡ್ರೆ ಆಯಿತು. ನೋಡಿ ನಾನಿಲ್ಲಿ ಒಂದು 3 ಟೇಬಲ್ ಸ್ಪೂನ್ ನೀರು ಉಪಯೋಗಿಸಿರಬೇಕು ಅಷ್ಟೇ. ಸೊ ಈಗ ಇದನ್ನೇನು ಮಾಡೋಣ, ಕಲಸಾದ್ಮೇಲೆ ಒಂದು 5 ನಿಮಿಷ ಚೆನ್ನಾಗಿ ಅದನ್ನು ನಾದ್ಕೋಬೇಕು. ಆ ಬುಟ್ಟಿಯಲ್ಲೇ ನೀವು ನಾದ್ಕೊಂಡ್ರೂ ಬರುತ್ತೆ, ಅಥವಾ ನಿಮಗೆ ಪ್ಲ್ಯಾಟ್ಫಾರ್ಮ್ ಇರುತ್ತಲ್ವ ಗ್ಯಾಸದ್ದು, ಅದರ ಮೇಲೆ ನೀವು ನಾದ್ಕೊಂಡ್ರೂ ಬರುತ್ತೆ. ಸೊ ಈಗ ನಾನು ನಾದ್ಕೊಂಡಿದ್ದಾಗಿದೆ. ಈಗೇನು ಮಾಡೋಣ, ಅದಕ್ಕೆ ಒಂದು ಚಮಚದಷ್ಟು ಎಣ್ಣೆನ ಹಾಕಿಬಿಟ್ಟು ಆ ಹಿಟ್ಟಿಗೆ ಅದನ್ನೆಲ್ಲ ಚೆನ್ನಾಗಿ ನಾವು ಸವರ್ಕೋಬೇಕು. ನೋಡಿ ಈ ರೀತಿ ಸವರ್ಕೊಂಡು ಈಗ ಅದನ್ನು ನಾವು ಫರ್ಮೆಂಟ್ ಆಗೋಕ್ಕೆ ಬಿಡಬೇಕು. ಸೊ ಅದರ ಮೇಲೆ ಒಂದು ಮುಚ್ಚಳನ ಮುಚ್ಚಿಬಿಟ್ಟು 2 ಗಂಟೆ ಅದನ್ನು ನಾವು ಫರ್ಮೆಂಟ್ ಆಗೋಕ್ಕೆ ಅಂದರೆ ನೆನೆಯೋಕ್ಕೆ ಬಿಡಬೇಕು. ಸೊ 2 ಗಂಟೆ ನಂತರ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಈಗೇನು ಮಾಡೋಣ, ಅದರ ಮೇಲೆ ಸ್ವಲ್ಪನೇ ಮೈದಾ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನೀವು ಬೇಕಂದರೆ ಗೋಧಿ ಹಿಟ್ಟನ್ನು ಹಾಕ್ಕೋಬೋದು. ಈಗ ಅದರಲ್ಲೆಲ್ಲ ಹವಾ ತುಂಬಿಕೊಂಡಿರುತ್ತಲ್ಲ ಅದನ್ನೆಲ್ಲ ಪಂಚ್ ಮಾಡಿ ನಾವು ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ತುಂಬ ಹೊತ್ತೇನು ಅದನ್ನು ಕಲಿಸ್ಕೊಳ್ಳೋದು ಬೇಡ. ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡು ಈಗ ಅದರಿಂದ ಸ್ವಲ್ಪ ಹಿಟ್ಟನ್ನ ನಾನಿಲ್ಲಿ ತೊಗೋತಾ ಇದ್ದೀನಿ. ನೀವು ಚಿಕ್ಕ ಪೂರಿಗತೆನೂ ಮಾಡ್ಕೋಬೋದು. ಇಲ್ಲಾಂದರೆ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂದರೆ ಸ್ವಲ್ಪ ಜಾಸ್ತಿ ಹಿಟ್ಟನ್ನ ತೊಗೊಂಡ್ಬಿಟ್ಟು ಅದನ್ನು ಒಂದು ಒಣ ಹಿಟ್ಟಿನಲ್ಲಿ ಅದ್ದಿ ಅದನ್ನು ಒಂದು ಚಪಾತಿಗಿಂತ ಸ್ವಲ್ಪ ದೊಡ್ಡದೇನೆ ಅನ್ಕೋಬೋದು, ಅಷ್ಟು ಅದನ್ನು ಲಟ್ಟಿಸ್ತಾ ಇದ್ದೀನಿ. ಸೊ ಇದನ್ನು ತುಂಬ ತೆಳು ಲಟ್ಸೋಕ್ಕೆ ಹೋಗಬೇಡಿ, ಸ್ವಲ್ಪ ದಪ್ಪನೇ ಇರಬೇಕು. ನಾನು ತೋರಿಸ್ತೀನಿ ಎಷ್ಟು ದಪ್ಪ ಇರಬೇಕು ಅಂತ. ನೋಡಿ ಈ ರೀತಿಯಾಗಿ ಅದನ್ನು ಲಟ್ಟಿಸ್ಕೋತಾ ಇದ್ದೀನಿ. ಅಂದರೆ ಒಮ್ಮೆಲೆ ನಾವು ಜಾಸ್ತಿ ಮಿನಿ ಬೇಸ್ನ ಮಾಡ್ಕೋಬೋದು ಅಂತ ಅಷ್ಟೇ. ಪಿಜ್ಜಾಕ್ಕೆ ಬೇಸ್ ಇರುತ್ತಲ್ವ ಅದನ್ನು ಮಾಡ್ಕೋಬೋದು ಅಂತ. ನೋಡಿ ಅಷ್ಟು ದಪ್ಪ ಇದ್ದರೆ ಸಾಕು. ಈಗ ಲಟ್ಸಿದ್ದಾಗಿದೆ. ಈಗೇನು ಮಾಡಬೇಕು, ಈ ರೀತಿ ಬಟ್ಲಿರುತ್ತಲ್ವ ಆ ಬಟ್ಲಿನಿಂದ ನಾನಿಲ್ಲಿ ಈ ರೀತಿ ಕಟ್ ಮಾಡ್ತಾ ಹೋಗ್ತೀನಿ. ನೀವು ಇಲ್ಲ ಅಂದರೆ ಚಿಕ್ಕದು ಹಿಟ್ಟು ತೊಗೊಂಡ್ಬಿಟ್ಟು ಅದನ್ನು ನೀವು ಪೂರಿ ಥರ ಲಟ್ಸ್ಕೊಟ್ರೂ ಬರುತ್ತೆ.
ಸೊ ನಾನು ಈ ರೀತಿ ಕಟ್ ಮಾಡ್ಕೋತಾ ಹೋಗ್ತಾ ಇದ್ದೀನಿ. ಸೊ ಮಿಕ್ಕಿದ್ದೇನು ಹಿಟ್ಟಿರುತ್ತಲ್ಲ ಅದನ್ನು ತಕ್ಕೊಂಬಿಡಬೇಕು. ಸೊ ನೋಡಿ ಈ ರೀತಿಯಾಗಿ ಬರುತ್ತೆ. ಸೊ ಈಗ ಅದನ್ನು ಹಿಟ್ಟನ್ನೆಲ್ಲ ನಾನು ತೆಗಿತಾ ಇದ್ದೀನಿ. ನೋಡಿ ಒಮ್ಮೆಲೆ ನಾನಿಲ್ಲಿ ಒಂದು 7 ಬೇಸ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗೇನು ಮಾಡೋದು, ಒಂದು ಫೋರ್ಕ್ನಿಂದ ಈ ರೀತಿ ಅದರ ಮೇಲೆ ಚುಚ್ಚಿ ಹೋಲನ್ನ ಮಾಡ್ಕೋಬೇಕು. ಅಂದರೆ ಚೆನ್ನಾಗಿ ಬೇಯಲಿ ಮತ್ತು ಅದು ಉಬ್ಬಬಾರ್ದು ಅಂತ ಅಷ್ಟೇ. ಸೊ ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಲೆ ಮೇಲೆ ಒಂದು ಪ್ಯಾನ್ನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಈಗ ಮಾಡ್ಕೊಂಡಿರುವಂಥ ಬೇಸ್ಗಳನ್ನು ನಾನು ಪ್ಯಾನ್ನಲ್ಲಿ ಇಟ್ಕೋತಾ ಇದ್ದೀನಿ. ಇದನ್ನು ಬೇಯಿಸೋಕ್ಕೆ ಎಣ್ಣೆಯನ್ನು ನಾನಿಲ್ಲಿ ಉಪಯೋಗಿಸ್ತಾ ಇಲ್ಲ, ಅದು ಬೇಕಾಗೂ ಇಲ್ಲ. ನೋಡಿ ಈಗ ಒಂದು ಸೈಡು ಚೆನ್ನಾಗಿ ನಾವು ಬೇಯಿಸ್ಕೋಬೇಕು. ಈಗ ಅದನ್ನು ತಿರುಗಿಸಿ ಹಾಕಿಬಿಟ್ಟು ಇನ್ನೊಂದು ಕಡೆಯೂ ಅದನ್ನು ಚೆನ್ನಾಗಿ ನಾವು ಬೇಯಿಸೋಕೆ ಬಿಡಬೇಕು. ನೋಡಿ ಎಲ್ಲನೂ ನಾನು ತಿರುಗಿಸಿ ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಮಾಡಿಕೊಂಡ್ರೆ ಬೇಗ ಆಗುತ್ತಂತ ಅಷ್ಟೇ. ಅಂದರೆ ಒಮ್ಮೆಲೆ ನೀವು ದೊಡ್ಡದೊಂದು ಚಪಾತಿ ಸೈಜದ್ದು ನೀವು ಕಟ್ ಮಾಡಿಕೊಂಡ್ರೆ ಅದರಲ್ಲಿ ಒಮ್ಮೆಲೆ 7ರಿಂದ 8 ನೀವು ಒಮ್ಮೆಲೆ ಬೇಸ್ನ ರೆಡಿ ಮಾಡ್ಕೋಬೋದು. ಸೊ ನೋಡಿ ಈಗ ಆಗಿದೆ, ಈಗ ಎರಡೂ ಕಡೆಯೂ ಬೇಯಿಸ್ಕೊಂಡಾಗಿದೆ. ನಾನೀಗ ಒಂದು ಪ್ಲೇಟ್ನಲ್ಲಿ ಅವನ್ನೆಲ್ಲ ತಕ್ಕೊಂಡಿಟ್ಕೊಂಡಿದ್ದೀನಿ. ನೋಡಿ ಈ ರೀತಿ ಬೇಸು ರೆಡಿ ಆಗುತ್ತೆ. ನೋಡಿ ಈ ರೀತಿಯಾಗಿ ನಾನು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನ ಪಿಜ್ಜಾ ಮಾಡ್ಕೊಳ್ಳೋಣ. ಈಗ ನಾನಿಲ್ಲಿ ಮೊದಲಿಗೆ ಬೇಸ್ಗಳನ್ನ ಈ ರೀತಿ ಅರೇಂಜ್ ಮಾಡಿಕೊಂಡು ಅದರ ಮೇಲೆ ಟೊಮೆಟೊ ಸಾಸು ಅಥವಾ ಪಿಜ್ಜಾ ಸಾಸ್ ಅಂತ ಸಿಗುತ್ತಲ್ವ, ಅದು ಆದರೂ ನಡೆಯುತ್ತೆ. ನಿಮ್ಮ ಮನೇಲಿ ಯಾವುದಿರುತ್ತೋ ಆ ಸಾಸನ್ನ ನೀವು ಇಲ್ಲಿ ಅಪ್ಲೈ ಮಾಡಿ. ಈಗೇನು ಮಾಡಬೇಕು, ಅಪ್ಲೈ ಮಾಡಿದ ಮೇಲೆ ನಾನಿಲ್ಲಿ ಚಿಕ್ಕದಾಗಿ ಈರುಳ್ಳಿಗಳನ್ನು ಕಟ್ ಮಾಡ್ಕೊಂಡಿದ್ದೀನಿ. ಅದರ ಮೇಲೆ ಅದನ್ನು ಇಡ್ತಾ ಹೋಗ್ತೀನಿ. ನೋಡಿ ಈ ರೀತಿಯಾಗಿ ಈರುಳ್ಳಿನ ಕಟ್ ಮಾಡಿಕೊಂಡು ಆ ಬೇಸ್ ಮೇಲೆ ಇಡಬೇಕು. ಆಮೇಲೆ ದಪ್ಪ ಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್ ಇರುತ್ತಲ್ಲ, ಅದನ್ನು ಕೂಡ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಬೇಸ್ ಮೇಲೆ ಈ ರೀತಿಯಾಗಿ ಅರೇಂಜ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಟೊಮೆಟೊನೂ ಕೂಡ ಈ ರೀತಿ ನಾನು ಅರೇಂಜ್ ಮಾಡ್ಕೋತಾ ಇದ್ದೀನಿ. ಅದರದ್ದು ಬೀಜನೆಲ್ಲ ತೆಗೆದುಬಿಟ್ಟಿದ್ದೀನಿ ನಾನು. ಸೊ ಈಗ ನಾನು ಇಲ್ಲಿ ಬೇಯಿಸ್ಕೊಂಡಿರುವಂಥ ಕಾರ್ನ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ನಿಮ್ಮ ಮನೇಲಿ ಇದ್ದರೆ ಉಪಯೋಗಿಸಿ, ಇಲ್ಲ ಅಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಬೋದು. ಈಗ ನಾನಿಲ್ಲಿ ಅದರ ಮೇಲೆ ತುರಿದಿರುವಂಥ ಚೀಸ್ನ ಹಾಕ್ಕೋತಾ ಇದ್ದೀನಿ. ನಾನೇನು ಮಾಡಿದೆ, ಚೀಸ್ ಕ್ಯೂಬ್ಸ್ ಇರುತ್ತಲ್ಲ ಅದನ್ನು ತುರ್ಕೊಂಬಿಟ್ಟು ಇಟ್ಕೊಂಡಿದ್ದೆ. ಸೊ ಈಗ ಅದನ್ನು ಪಿಜ್ಜಾ ಮೇಲೆ ಹಾಕ್ಕೋತಾ ಇದ್ದೀನಿ. ಈಗ ನಾವು ಒಲೆ ಮೇಲೆ ಪ್ಯಾನ್ನ ಬಿಸಿ ಮಾಡೋಕೆ ಇಟ್ಕೊಳ್ಳೋಣ. ಈಗ ರೆಡಿ ಮಾಡ್ಕೊಂಡಿರುವಂಥ ಪಿಜ್ಜಾಗಳನ್ನು ಅದರ ಮೇಲೆ ಮಿನಿ ಪಿಜ್ಜಾಗಳನ್ನು ಇಟ್ಕೋತಾ ಹೋಗೋಣ. ಸೊ ನಾನೀಗ ಪ್ಯಾನ್ನಲ್ಲಿ ಇಟ್ಕೊಂಡಿದ್ದೀನಿ. ಈಗ ಅದರ ಮೇಲೆ ನಾನಿಲ್ಲಿ ರೆಡ್ ಚಿಲ್ಲಿ ಫ್ಲೇಕ್ಸ್ ಅಂತ ಬರುತ್ತಲ್ಲ ಅದನ್ನು ಹಾಕೋತಾ ಇದ್ದೀನಿ. ನಿಮ್ಮ ಮನೇಲಿ ರೆಡ್ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಮೆಣಸಿನ ಪುಡಿ ಇರುತ್ತಲ್ವ, ಕಾಳು ಮೆಣಸಿನ ಪುಡಿ, ಅದನ್ನು ಕೂಡ ನೀವು ಹಾಕೋಬೋದು. ಈಗ ಅದರ ಮೇಲೆ ಒರಿಗ್ಯಾನೋ ಇರುತ್ತಲ್ವ ಅದನ್ನು ಹಾಕೋತಾ ಇದ್ದೀನಿ. ಈಗ ಅದನ್ನು ಮುಚ್ಚಿಬಿಟ್ಟು ಚೀಸ್ ಮೆಲ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಅದನ್ನು ಬಿಸಿ ಮಾಡ್ಕೋಬೇಕಾಗತ್ತೆ, ಬೇಯಿಸ್ಕೋಬೇಕಾಗತ್ತೆ. ಸೊ ನಾನಿಲ್ಲೀಗ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ತುಂಬ ಹೊತ್ತೇನು ಬೇಕಾಗಲ್ಲ. ಆಮೇಲೆ ಮುಂಚೆನೇ ನಾವು ಬೇಯಿಸ್ಕೊಂಡಿರ್ತೀವಲ್ವ, ಸೊ ನಾವು ಚೀಸ್ ಮೆಲ್ಟ್ ಆಗಬೇಕು ಅಲ್ಲಿವರೆಗೂ ಅಷ್ಟೇ ಅದನ್ನ ಬೇಯಿಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಮಿನಿ ಪಿಜ್ಜಾ ರೆಡಿಯಾಗಿದೆ ಅಂತ. ಮತ್ತು ಮಾಡೋದಕ್ಕೂ ಕೂಡ ಅಷ್ಟೇ ಈಸಿ ಮತ್ತು ತಿನ್ನೋದು ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಮಕ್ಕಳು ಏನಾದರೂ ಬೇಕು ಅಂತ ಕೇಳಿದಾಗ ಹೊರಗಡೆಯಿಂದ ತಂದು ಕೊಡೋ ಬದಲು ಅಥವಾ ಹೊರಗಡೆ ಹೋಗಿ ತಿನ್ನಿಸೋ ಬದಲು ಮನೆಯಲ್ಲೇ ಹೀಗೆ ಮಿನಿ ಪಿಜ್ಜಾನ ರೆಡಿ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗುತ್ತೆ, ನಮಗೂ ಕೂಡ ಸಮಾಧಾನ ಇರುತ್ತೆ. ನಾವು ಮನೆಯಲ್ಲೇ ಹೈಜಿನಿಕ್ಕಾಗಿ ಮತ್ತು ಹೆಲ್ದಿಯಾಗಿ ಅವರಿಗೆ ಮಾಡಿಕೊಟ್ಟಿದ್ದೀವಿ ಅಂತ. ಮತ್ತು ಇದು ಮಾಡೋಕ್ಕೂ ತುಂಬ ಸುಲಭ. ಸೊ ನೀವು ಮನೆಯಲ್ಲೇ ಈಸಿಯಾಗಿ ಇದನ್ನು ರೆಡಿ ಮಾಡ್ಕೋಬೋದು. ಸೊ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ವೀಕ್ಷಕರೇ, ನೀವು ಹೊರಗಡೆ ಹೋಗಿ ತಿನ್ನೋದನ್ನು ಮರೆತು ಬಿಡ್ತೀರಾ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಮನೆಯಲ್ಲೇ ನಾವು ಮಿನಿ ಪಿಜ್ಜಾನ ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.